ನಮಸ್ಕಾರ. ನನ್ನ ಹೆಸರು ಜಾನ್ ಬೆನೆಡಿಕ್ಟ್, ಜೆ.ಸಿ. ಎಂಟರ್ಪ್ರೈಸಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಇವತ್ತು ನೇರ ಪ್ರಶ್ನೆ ಡಿ ಟಿ ಅವ್ರಿಗೆ. ಇವತ್ತು ಏನಾಗಿದೆ ಅಂದರೆ ಎ.ಇಗಳಿಗೂ ಜೆ.ಇಗಳಿಗೂ ತಿಂಗಳಿಗೆ 10 ಕೇಸ್ ಕೊಡಬೇಕಂತ ಮಾಡಿದ್ದೀರಾ ನೀವು. ಅದೇನು 10 ಕೇಸ್ ಅಂದರೆ ಹೆಂಗೆ ಲೆಕ್ಕಾಚಾರ ನೀವು ಹೇಳಿ? ಯಾವ ಥರ 10 ಕೇಸು? ಇವರು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀರಾ? ಆಲ್ರೆಡಿ ನೀವು ಕನ್ಸ್ಯೂಮರ್ಗೆ, ಗ್ರಾಹಕರಿಗೆ ಯಾವ ಥರ ನೀವು ತೊಂದರೆ ಕೊಡಬೇಕು ಎಲ್ಲ ಥರ ಕೊಡ್ತಾನೇ ಇದ್ದೀರಾ. ಏನೋ ಫಿಕ್ಸೆಡ್ ಚಾರ್ಜಸ್ ಕಲೆಕ್ಟ್ ಮಾಡ್ತೀರಾ, MD ಪೆನಾಲ್ಟಿ ಕಲೆಕ್ಟ್ ಮಾಡ್ತೀರಾ, AST ಕಲೆಕ್ಟ್ ಮಾಡ್ತೀರಾ. ಸಾಲದಿರೋದಕ್ಕೆ ನಿಮ್ಮ ಜೈಗಳು ಅವ್ರಿಗೆ ಪೆನಾಲ್ಟಿನೂ ಹಾಕ್ತಾರೆ, ವಿಜಿಲೆನ್ಸ್ ಅವರು ರೈಡ್ ಮಾಡ್ತಾರೆ. ಇನ್ನು ಎಷ್ಟ್ರೀ ಸ್ವಾಮಿ ಕೇಸ್ಗಳು ನಿಮ್ಗೆ ಕೊಡಬೇಕು? ಇನ್ನು ಯಾವ ಥರ ಏನು ಅವ್ರ ಪೊಲೀಸ್ ಅವ್ರ ಕಳ್ರ ಕನ್ಸ್ಯೂಮರ್ ಎಲ್ಲ ನಿಮ್ಮ ದೃಷ್ಟಿಗೆ ತಿಂಗಳಿಗೆ 10 ಕೇಸ್ ಕೊಡಿ ಅಂದರೆ ಅವ್ರು ಎಲ್ಲ ರೋಡಲ್ಲಿ ನಿಂತ್ಕೊಂಡಿದ್ದಾರೆ ನಿಮ್ಮ ಜೈಗಳು ಎಗಳು. ಯಾಕಂದ್ರೆ ಯಾವ ಕೇಸ್ ಹುಡುಕ್ತಾರೆ? ಅಲ್ಲಿ ಕೇಸ್ ಹುಡ್ಕೋಕೆ ಹೋದರೆ ಅಲ್ಲಿ 80 ಭಾಗ ನಿಮ್ಮ ಲೈನ್ಮನ್ದು ನಿಮ್ಮ ಜೈಗಳದೇ ಕೆಲಸಗಳಿರ್ತದೆ, ಆಯಿತಾ? ನಿಮ್ಮ ಮೀಟ್ರ್ಗಳ ಕೆಲಸಗಳಿರ್ತದೆ. ಅವರೆಲ್ಲಿಂದ ಕೇಸ್ ಮಾಡ್ತಾರೆ? ಉಳಿದಿರೋದು ಒಂದು 20% ಗುತ್ತಿಗೆದಾರದ್ದು ಇರ್ತದೆ. ಯಾವ ಮಟ್ಟದಲ್ಲಿ ಕೇಸ್ ಮಾಡ್ತಾರೆ? ಎಲ್ಲ ಪರಿಚಯದವ್ರೆ. ಹೆಂಗ್ರಿ ಕೇಸ್ ಮಾಡ್ತಾರೆ? ನೀವು ಗ್ರಾಹಕರಿಗೆ ಎಷ್ಟು ಬೇಕಂದ್ರೆ ಅಷ್ಟು ಹೊರೆ ಆಗ್ತಾನೆ ಇದ್ರೆ ಅವ್ರನ್ನ ಅಂತೂ ನೀವು ಹಿಂಡು ಬಿಡ್ತೀರಾ. ನೀವು ಅವ್ರ ರಕ್ತ ಹಿಂಡು ಬಿಡ್ತೀರಾ. ನೀವು ಗ್ರಾಹಕರಿಗೆ ಏನು ಸೇವೆ ಮಾಡ್ತಾ ಇದ್ದೀರಾ? ನೀವು ಬರೀ ನಿಮಗೆ ಪೆನಾಲ್ಟಿ ಹಾಕು, ಅವ್ರ ಹತ್ರ ವಸೂಲ್ ಮಾಡಿ ಆತ ಗ್ರಾಹಕ ನಿಮಗೂ ಸಾಕ್ತಾ ಇದ್ದಾನೆ, ಗುತ್ತಿಗೆದಾರನೂ ಸಾಕ್ತಾ ಇದ್ದಾನೆ. ಅವ್ರಿಗೆ ಏನಾದರೂ 1 ಇಂಚಷ್ಟು ನೀವೇನಾದ್ರು ಕೆಲಸ ಮಾಡ್ತೀರಾ? ನಿಮ್ಮ ಸಬ್ಡಿವಿಷನಲ್ಲಿ ಹೋಗಿ ಕೇಳಿ, ನಿಮ್ಮ ONMಲ್ಲಿ ಹೋಗಿ ಕೇಳಿ, ಕನ್ಸ್ಯೂಮರ್ಗೆ ಏನಾದರೂ ಒಂದು ಕೆಲಸ ಮಾಡ್ತಾರೆ ಅಂತ ಮಾಡಲ್ಲ ರೀ. ಏನು ಕೇಳಿದ್ರೆ ದುಡ್ಡು ಕೊಟ್ಟರೆ ಕೆಲಸ ಮಾಡೋದು. ಈಗ ಏನೊಂದು ಫೀಸ್ ಹೋಯ್ತು ಅಂತೇಳಿ ಅವ್ರು ಮಾಡಲ್ಲ. ಕೇಳಿದ್ರೆ ಕನ್ಸ್ಯೂಮರ್ ನೀವು ತಂದು ಕೊಡಿ, ನಾವು ಹಾಕ್ತೀವಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಮತ್ತು ಏನಕ್ಕೆ ನಿಮ್ಮ ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಏನಕ್ಕೆ ಅವ್ರ ಹತ್ರ ಅಷ್ಟು ಮಾಡ್ತೀರಾ? ಎಸ್ಟಿಮೇಟಲ್ಲಿ ಸಾಲದಿರೋದಕ್ಕೆ 5% ಅಂತ ಮಾಡಿದ್ರಿ, 10% ಇರೋಣ ಅದರಲ್ಲಿ 3 ಲಕ್ಷ ಎಕ್ಸ್ಟ್ರಾ ಅಡಿಷನಲ್ ಇತರ ಚಾರ್ಜಸ್ ಅಂತ ಹಾಕಿ ಮತ್ತೆ ಅದು 10% ಬಂತಲ್ಲ. ಯಾಕೆ ನೀವು 5% ಮಾಡಬೇಕಾಗಿತ್ತು? ನೀವೇನು ಏನೋ ಘನಕಾರ್ಯ ಮಾಡ್ತೀರಾ ಗ್ರಾಹಕರ್ಗಂತ ನೀವು ಯಾವತ್ತೂ ಒಳ್ಳೇದು ಮಾಡಲ್ಲ, ಮಾಡೋಕ್ಕೆ ಹೋಗಲ್ಲ. ಅವನ ಹತ್ರ ಎಷ್ಟು ಬೇಕೋ ಅಷ್ಟು ವಸೂಲು ಮಾಡಿ ಅವನ ಸೆಂಟ್ರೋಡಲ್ಲಿ ನಿಲ್ಲಿಸ್ಬೇಕು. ಅಷ್ಟೇ ನಿಮ್ಮದು ಉದ್ದೇಶ. ಒಂದು ಪಾಯಿಂಟ್ ಇದು ಇನ್ನೂ ಜಾಸ್ತಿ ಡೀಟೇಲಾಗಿ ಹೋಗಿ ಇಷ್ಟಪಡಲ್ಲ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ.